ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ತುಂಬ ದಿನ ಆಯಿತು ನಿಮ್ಮ ಮುಂದೆ ಬರದೆ ವಿಡಿಯೋ ಮಾಡಿಲ್ಲ. ಸೊ ತುಂಬ ದಿನದ ನಂತರ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದ್ಗಡೆ ಬರ್ತಾ ಇದ್ದೀವಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದರೆ ಕಂಟೆಂಟ್ ಏನೂ ಇಲ್ಲ, ಅದಕ್ಕೋಸ್ಕರ ನಾವು ಏಡಿ ಹಿಡಿಯೋದಕ್ಕೆ ಹೋಗ್ತಾ ಇದ್ವಿ. ನೋಡೋಣ, ಹೊಸದಾಗಿ ನಾವೇ ಬಲೆನ ರೆಡಿ ಮಾಡಿ, ನೋಡಿ ಇದು ಬಲೆ, ಹಾಗೆ ಒಳಗಡೆ ಕಬ್ಬಿಣದ ರಾಡ್ ಇದೆ. ಸೊ ಇದನ್ನೆಲ್ಲ ರೆಡಿ ಮಾಡಿ ಅದಾದ್ಮೇಲೆ ಏಡಿ ಹಿಡಿಬೇಕು. ಆಲ್ರೆಡಿ ಈಗ ಟೈಮ್ ಆಗಿದೆ, ಬನ್ನಿ ನೋಡೋಣ. ಬನ್ನಿ ನಾವಿವಾಗ ಏಡಿ ಹಿಡಿಯಕ್ಕೆ ಹೋಗ್ತಾ ಇದೀವಿ. ಅವ್ರು ಹೇಳ್ದಂಗೆ ಕಂಟೆಂಟ್ ಇಲ್ಲ, ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಕಾರು ಏಡಿ ಹಿಡಿಯೋದಕ್ಕೆ ಹೋಗ್ತಾ ಇದೀವಿ. ತುಂಬಾ ಹತ್ರ ಬಂದಿದೀವಿ ನೋಡಿ. ನಾವಿವಾಗ ಅಲ್ಲಿ ಒಂದು ಕಟ್ಪಾಡಿ ಬ್ರಿಡ್ಜ್, ಈ ಬ್ರಿಡ್ಜ್ ಹೆಸರು ಗೊತ್ತಿಲ್ಲ. ಸೊ ಕಟ್ಪಾಡಿ ಒಂದು ಹಳೆ ಬ್ರಿಡ್ಜ್ ಅಲ್ಲಿ ಇದೀವಿ. ಸೊ ನಾವು ಏಡಿ ಹಿಡಿಯೋದು ಇದೇ ಹೊಳೆಯಲ್ಲಿ ಇವಾಗ, ಇಲ್ಲಿ ನೋಡಿ. ಸೊ ಈ ಹೊಳೆ ಅಂದ್ರೆ ಇಲ್ಲಿ ಹಿಡಿಯಲ್ಲ. ಸೊ ನಾವು ಏಡಿ ಹಿಡಿಯೋದಕ್ಕೆ ಬಲೆ ಗೆಲೆ ಎಲ್ಲ ರೆಡಿ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಒಂದು ಜಾಗ ಇದೆ, ಒಳ್ಳೆ ಜಾಗ, ಸೂಪರ್ ಲೊಕೇಶನ್. ಸೊ ನಿಮ್ಮ ಒಂದು ವೆಕೇಶನ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಒಂದು ಒಳ್ಳೆ ಜಾಗ. ಸೊ ಆ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೊ ನಮ್ಗೆ ಪುಕ್ಸಟ್ಟೆ ಫ್ರೀ, ಬನ್ನಿ ತೋರಿಸ್ತೀನಿ ಆ ಜಾಗ ಹೇಗಿದೆ ಅಂತೇಳಿ. ನಮ್ಮ ಕಾಂತಾರದ ಮನೆ ಬಿಟ್ರೆ ನೆಕ್ಸ್ಟ್ ಇದೇ ಮನೆ. ಸೊ ನಾವಿವಾಗ ಲೊಕೇಶನ್ಗೆ ಬಂದಿದ್ದೀವಿ. ಈ ಒಂದು ಅದ್ಭುತವಾದಂಥ ರೆಸಾರ್ಟ್ ಬೇರೆ ಯಾವುದೂ ಅಲ್ಲ, ಕಟ್ಪಾಡಿಯ ಮಟ್ಟುವಿನ ಅರಂತಿಲ್ ರೆಸಾರ್ಟ್. ನೋಡಿ ಹೇಗಿದೆ, ಎತ್ತಿನ ಗಾಡಿ, ದೋಣಿ, ರೆಸಾರ್ಟು ಒಳಗಡೆ ಇನ್ನೂ ತುಂಬ ಬ್ಯೂಟಿಫುಲ್ ಆದಂಥ ವ್ಯೂ ಇದೆ. ಸೊ ನೀವು ಗೂಗಲ್ ಬೇಕಾದರೂ ಚೆಕ್ ಮಾಡ್ಬೋದು. ಅರೌಂಡ್ 5 ಸ್ಟಾರ್ ರೇಟಿಂಗ್ ಇದೆ ಈ ಒಂದು ರೆಸಾರ್ಟ್ಗೆ. ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಬನ್ನಿ ಬೇಗ ಬೇಗ ಬಲೆನ ರೆಡಿ ಮಾಡೋಣ. ಸೊ ಏಡಿನ ಹಿಡಿಯೋಣ. ಅಳತೆಂದೆಪ್ಪು ಸರಿಯಾ ಪೂರ ಪಾತ್ರ ಬಲ್ಲಿ ಗೊತ್ತಾಣದ ಅದೇ ಕಟ್ ಮಾಡ್ಬೋ ಹೆಡ್ ಬೀಪ್ ಸೌಂಡ್ ಮಾಡುವ ಇವಾಗ ಆಚಾರ್ಯ ಓರಕ್ಕಲ್ಲಿ ಪಡಿಸಿ ಯಾನ್ ಎನ್ನಲೆಕ್ಕ ಅದು ಪರಿಬಿಡು ಕಟ್ ಮಾಡ್ಬೋದು ಪತ್ತವು ಎಂಚ 6 ಇಂಚ್ ಎಕ್ಕಡ ಮಾಡ್ತೀನಿ ಟ್ರಿಕ್ಸ್ ಮಲ್ದರ್ಗೆತ್ತದ ಟ್ರಿಕ್ಸ್ ಉಂಡೆ ಈಗ ಇಂಚು ಬತ್ತು ಇದೆ ಬಲ್ಲ ಇನ್ನೇನು ಪತ್ತು ಮುಂದೇನಾ ಟ್ರಿಕ್ಸ್ ಪತ್ತವನಿ ಇಂಚ ಗಟ್ಟಿ ಏನ್ ಗಟ್ಟಿ ಪತ್ತನ್ಯಾ ನಾಡತ್ತಮೆ ಓಲ್ ಪತ್ತಂದ ಓಲೆ ಪತ್ತಂದ ಏನು ಗಟ್ಟಿ ಪತ್ತವನಿ ನಾನು ಇಂಚಿನ ಕಟ್ ಮಾಡ್ಕೊಂಡು ಬರ್ತೆ ಆತ ಟ್ರಿಕ್ಸ್ ಐತನ ಇಜ್ಜಿ ಆರ್ನ ಟ್ರಿಕ್ಸ್ ಬೇತ ಇತ್ತು ನಾವು ಇದು ವರ್ಕ್ ಆಗ್ಬಿಟ್ಟು ಟ್ರಿಕ್ಸ್ ಬೇತ ಇತ್ತು ನೀ ಭಗವಾನಂದಿ ನಮ್ಮ ಟ್ರಿಕ್ಸ್ ಬೇತ ಸೇ ಮಚ್ಚ ಕತ್ತೇರಿ ಮಿಡಿತಾನೆ ಬೆಡಿಯತ್ ಎಂಜಿನ ಕತ್ತೇರಿ ಇತ್ತಾನೆ ಇಲ್ಲ ಜಂಜಿ ಪತ್ರ ಬೇಜ ಒಂದು ಒಂತೆ ಬೇಲೆ ಜಿಮಿತ್ತೆ ಥೂ ಮರೆ ಎಂಚ ಟ್ರಿಕ್ಸ್ ಮರೆ ನಮ್ಮೊಬ್ಬರ ಟ್ರಿಕ್ಸ್ ಕುಮಾರ್ ಅಂದೆ ಪುಟ್ಟನಗನೆ ಬರೆ ಪಲೆ ಕಟ್ಟ ಮತ್ತೆ ಕಾಕ್ಲೆ ಅರ್ಥ ಉಂಡೆ ಕನ್ನಡ ಪಾತಿರಂಡೆ ಇರಗೆ ಮುಕ್ಳಿಗೆ ಜನಕ್ಲೆಗೆ ತುಳುಡ್ ಪಾತಿರಂಡೆ. ಸೊ ಗೈಸ್ ನಾವು ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತೇವೆ, ಸ್ವಲ್ಪ ಸ್ವಲ್ಪ ತುಳುವಲ್ಲಿ ಮಾತಾಡ್ತೇವೆ. ಮದರ್ ಟಂಗ್ ನಾಡು ಭಾಷೆ. ನಮ್ಮ ಕನ್ವರ್ಸೇಷನ್ ತುಳುವಲ್ಲಿ ಇರ್ತದೆ, ನಿಮ್ಮೊಟ್ಟಿಗೆ ಕನ್ವರ್ಸೇಷನ್ ಕನ್ನಡದಲ್ಲಿ ಇರ್ತದೆ, ಬೇಜಾರು ಮಾಡಬೇಡಿ. ಅದನ್ನು ಪೂರ ಬಿಡುದು ಸರಿ ಬತ್ತಿತ್ತೆ. ಓ ಮೂಲಂಗಿ ಹೊಟ್ಟೆ ಉಂಟು ನೆಟ್ಟು ಜಂಜಿ ಬೋಪುನ್ ಪಿರೇ ಓ ಜಲ್ಲಿ ಬಲ್ಪಂಡ ಗಾಯ್ಸ್ ಇಂಚ ಹೊಟ್ಟೆ ಮಲ್ಲಾಂಡ ಎಲ್ಲೇ ಮಲ್ಪರ ಅದನ್ನ ಟ್ರಿಕ್ಸ್ ಇತ್ತಂಡ ಬಂದ್ಲಿ ಐಕ ನಾಳೆ ಬಲ್ಲು ಪಡ್ಲಿ ಮುಗಿ ನಾ ಮಾಡ್ತೀವಿ ಮುಗಿ. ಸೊ ಜೀವನೋಡು ಹೊಟ್ಟೆ ಮಲ್ತಂದ್ರೆ ಬೋಡ್ಚಿ ಅವು ಮುಚ್ಚಾರೆ ಆಪುಜಿ ಬಲ್ಲೇಟಾಂಡ ಆರಾಮ್ಸೆ ಮುಚ್ಚೋದಿ ಇಂತ ಪತ್ತೆ ಪತವನು ಅಂಚತ್ಮಿ ಇಂಚ ತೂರೈತೆ ಟ್ರಿಕ್ಸ್ ತೂರ ಎಲ್ಲ ಮರೆ ಕೈದೆ ಪೂಜಿ ಮರೆ ಜಂಜಿ ಪತ್ರ ಪೋದು ಇಂಚ ಟ್ರಿಕ್ಸ್ ಇಂಚ ಈ ಹೊಟ್ಟೆ ಪೊಟ್ಲಿಸ್ ಬಲ್ಲ ನನ್ನ ಮರೆ ನಿನ್ನೆ
ಕಾಸು ಕೊಡ್ತೀನಿ ಬಲ್ಲೇನೆ ಇಂಚಣತೆ ಮಾರೆ ಧರ್ಮದಿಕ್ಕಿನ ಬಲ್ಲೇನೆಲ್ಲ ಹಾಕೊಂಡು ಒಕ್ಕ ಒಂದು ಕಾಸು ಕೊಡ್ತಾನ ಹಾ ಏಪ್ಪ ಫಸ್ಟ್ ಪದಾರ್ಥ ಹೇಳ್ತೇನೆ ಒಂದೇನು ಒಂತೆ ಮುಂದೆ ಕರ್ದಿತ್ತೈತೆ ಥೂ ಮರೆ ಸೊ ಗಾಯ್ಸ್ 4 ಬಲೆಗೆ ಬಲೆ ರೆಡಿ ಆಗಿದೆ. ಇದೇತು ಫಸ್ಟ್ ಇದನ್ನ ಕಟ್ಕೊಂಡ್ಬಿಡೋಣ. ಆಮೇಲೆ ಕಟಕೆ ಇದು ನಮಗೆ ಫ್ರೀಯಾಗಿ ಸಿಕ್ಕಿರೋಂಥ ಬಲೆ. ಸದ್ಯಕ್ಕೆ 4 ಬಲೆ ರೆಡಿ ಮಾಡಿ ನೀರೊಳಗೆ ಹಾಕಿ ಉಳಿದಿದ್ದ 4 ಬಲೆನ ಆಮೇಲೆ ಕಟ್ಟೋಣ. ಹೆಂಗೆ? ಹಾಯ್ ಫ್ರೆಂಡ್ಸ್, ಈಗ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ ನಾವು. ಈ ತೂಲೆ ತೆಲ್ಪಚ್ಚಿ ಕಾಲಿ ಏನೋ ಫೈನಲ್ ಸ್ಟೇಜ್ ಮಾಡ್ತಾ ಇದಾರೆ ಅವರು. ಕೈ ಮಂಗ ಮರಿ ಅಂಜಿ ಅಲ್ಲೇನೋ ಮಾಡ್ತಿದ್ದಾರೆ. ಏನಿದೆ ಇದನ್ನ ಕಟ್ಟಿ ಎಲ್ಲಿ ಕಟ್ಬೇಕು ಸರಿ ತೋರಿಸಿ ಅಲ್ಲಿ. ಗಟ್ಟಿ ಕಟ್ತಾ ಇದಾರೆ. ಏಡಿ ಎಷ್ಟು ಸಿಗುತ್ತೆ ನೋಡೋಣ. ಈಗ ಫೈನಲ್ ಸ್ಟೇಜ್ ಅಲ್ಲಿ ಇದೀವಿ ಇವಾಗ. ಇನ್ನೇನು ರೆಡಿ ಆಯ್ತು. ಈಗ ಅವೀಸ ಜೋಶ್ ಅಂತ ಕೇಳ್ಬೇಕಲ್ರ ಹತ್ರ. ಬೊಕ್ಕ ಜೋಶ್ ಇದ್ದೇವೆ ನೀವು ಕೊಂಚೂರ್ಲ ಮೂಲು ಕಟ್ಟೋಡು ಮೂಲು ಪೂರಿದ ಕರ್ಲು ಕಟ್ಟೋಡು ಫಸ್ಟ್ ಟೈಮ್ ಕಟ್ಟೋನು ಬರ್ತದೆ ಪೂರದ ಕರ್ಲು ಕಟ್ಟೋನು ತೂಕ ಲೈಫ್ ಇಡೆ ಫಸ್ಟ್ ಟೈಮ್. ನಾಟಕದ ಜನಲ್ಲ ಅಂದು ಅಟ್ಟೆ ಪರ ಪತ್ತು ಫಸ್ಟ್ ಟೈಮ್ ಓ ಕಲ್ದಿರ್ತ ಬತ್ತಿದ್ದೀನಿ ಯೋಚಿ ಮಂಗ ಬಣ್ಣ ಮಂಗ ಮನೆ ಒಕ್ಕದೇ ಸದ್ಯ ಕಲ್ಲದಿರ್ತ ಜಂಜಿ ಪತ್ತೊಂದಿತ್ತಲ್ಲ ಒಲೆ ದೆರ್ಪರ ದಿಕ್ಕಿಜಿ ದೆರ್ಪರ ದಿಕ್ಕದ ಜನಕ್ಲಿ ಗೋಲ ಒಂಜಿ ಪದ್ಯ ಬಂದು ಒಂಜಿ ಕಡಲ ಮಗಿದ ಅದೊಂಜಿ ಪದ್ಯ ಬಂದು ಮಲ್ಪಾರೆ ಒಂಜಿ ಬೋರಿಂಗ್ ಕಟ್ಟೋದಿಲ್ಲ ಜನಕ್ಲಿ ಎಂಚ ಮರ ಒಂಜಿ ಗಂಟು ಮಾಡ್ರಿ ಈತ್ ಬರ್ತು ಮಲ್ಪೆ ಮರ ಬೊಕ್ಕ ಬಾಯ್ದತ್ತನ್ನ 10 ಜನ ಕೊರಿಯ ಬಂದ್ಬೆ ಉಂಟೋಳ ಗೈಸ್ ನೋಡಿ. ಸೊ ಒಂದು ರೆಡಿ ಆಗಿದೆ, ಕಂಪ್ಲೀಟ್ ರೆಡಿ. ಇದಕ್ಕೆ ಕರ್ಲು ಕಟ್ಟೋದು ಒಳಗೆ ಹಾಕೋದಷ್ಟೇ. ಸೊ ಬನ್ನಿ ಈ ಕರ್ಲು ಕಟ್ಟೋದು ತೋರಿಸ್ತೀನಿ. ಇಲ್ಲಿ ಬನ್ನಿ. ಸೊ ಈ ಥರ ಗಮ್ ಅಂತ ಇದೆ. ಯಾವ್ದು ಕೋಳಿದದು? ಇಲ್ಲ ಸರ್, ಮನುಷ್ಯರದ್ದು. ನೋಡಿ ನೋಡಿ ಮನುಷ್ಯ ಕರಳು ಹೆಂಗಿರುತ್ತಂತ ಈ ಥರ. ಯಾಕಂದರೆ ಕರಳಲ್ಲ ಇದು, ಕಟ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಇಡೀ. ಇದಕ್ಕೋಸ್ಕರ ಫ್ರೀ ಟ್ಯಾಗ್ ಇದು. ಅಷ್ಟೆಲ್ಲ ಆಗ್ಬೇಕದು ಅಂದಮೇ ಅದು ಪ್ರಬೋಡ ಉಪ್ಪೊಡಿಯ ತಿನ್ನೋದು ಚೇಂಜ್ ಗಮ್ಮತ್ ಪುಡಿ ಏನೋ ಕಟ್ತಾ ಇದ್ದಾರೆ. ಎಷ್ಟು ಏಡಿ ಸಿಗುತ್ತೆ ಇದ್ರ ಮೇಲೆ ನೋಡೋಣ. ಸೊ ಈ ಥರ ಒಂದು ಟ್ಯಾಗ್ ಕಟ್ಬಿಟ್ಟು ಇದನ್ನ ಟ್ಯಾಗ್ ಉದ್ದ ಇದೆಯಲ್ಲ ಪರವಾಗಿಲ್ಲ ಅದು ಇರಲಿ ಬಿಡು, ಏನಾಗಲ್ಲ. ಫ್ರೆಂಡ್ಸ್, ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀವಿ ಈಗ. ಫಸ್ಟ್ ಟೈಮ್ ಇವನ್ ಜೊತೆ ಬಂದಿದ್ದೀನಿ. ಈಗ ಎಷ್ಟು ಏಡಿ ಸಿಗುತ್ತಾ, ನಾಳೆ ಅದ್ರಲ್ಲಿ ಎಷ್ಟು ದುಡ್ಡು ಆಗುತ್ತಾ ನಾಳೆ ಗೊತ್ತಾಗತ್ತೆ ನಿಮಗೆ. ಉಳಿದಿದ್ಯಾವ ರೆಡಿ ಮಾಡೋದು ಈಗ? ಒಂದು ಹಾಕಿ ಬಂದ ಆಮೇಲೆ ಬರೋದಾ? ರೆಡಿ. ಸೊ ಗಾಯ್ಸ್ ಕರ್ನಾಟಕ ಹಾಕೋಬಿಡೋಣ. ಸೊ ಗಾಯ್ಸ್ ನೋಡಿದ್ರಲ್ಲ, ಕಂಪ್ಲೀಟ್ಲಿ ರೆಡಿ ಇದೆ. ಪತ್ತೆ ನಿಕ್ಕೆ ಈ ಥರ. ಸೊ ಬನ್ನಿ ಫಸ್ಟ್ ಒಂದು ಹಾಕ್ಬಿಡೋಣ. ಇದನ್ನ ಹಾಕಿ ನೆಕ್ಸ್ಟ್ ನೋಡೋಣ. ಬಾ. ಓ ಬಲ ಟಂಚಲ ಓಪನ್ ಹಾಕೊಂಡು ಇಡಬಾರ್ದನ ಮಾಡ್ದನ. ಎಡ್ಡೆ ಕಾಂಡೆಲ್ ಉಂಡು ಮೂಲು ದಾದಂಡಲ ತಿಕ್ಕು ಮೂಲೆ ಪಡ್ನ ಕಾಂಡೆಲ್ ಸ್ವಲ್ಪ ಬಲ. ಹಾಂ ಮೂಲೆ ಉಂಟು ಇತ್ತೆ. ಸೊ ಇದನ್ನ ಇದಕ್ಕೆ ಹಾಕಿ ದೇವ್ರೇ ಸಿಗ್ಲಿ. ಇದೆ ಅಷ್ಟೇ.
ಫಿನಿಶ್. ಇದನ್ನ ನಿಂತಿದ್ದಾನೆ ಏತ್ ಬರ್ತದೆ ತೊಡಮೆ ಉಪ್ಪಡ ಉಲ್ತುಕ ಈಗ ಕಟ್ಟೋಡು ನೀನಿತ್ತೆ ಒಂದು ಐಕನೇ ಕೌಲ್ ಒತ್ತಿರ್ತು ನೀವು ಅವನುಂಟು ಐಕಟ್ಟ ಉಂಟೋಡ ಯಾವ ಕಟ್ಟಗ ಉಂತೆ. ಸೊ ನೋಡಿದ್ರಲ್ಲ ಈ ತರ ಕಟ್ಟಿ ಯಾವ್ದಾದ್ರು ಒಂದು ಕಟ್ಟಕ್ಕೇನು ಸಿಗ್ತಾ ಇಲ್ಲ ಎಲ್ಲ ಕಟ್ತಾ ಇದ್ದೇನೆ ಈಗ ದಾದಬೆ ಮುಳ್ಳುಬೆ ಉಚ್ಚ ಏಡಿ ಹಿಡಿಯೋದಷ್ಟು ಸುಲಭ ಇಲ್ಲ ಗುರು. ಅವನ ಕೈಗೆಲ್ಲ ಸರಿ ತಾಗ್ತಾ ಇದೆ ಆದ್ರೂ ನಮ್ಮ ಹುಡುಗ ಬಿಡ್ತಾ ಇಲ್ಲ ದಾದಲ್ಪ ಎಲ್ಲ ಪದ ಮಾಡೋಣಮೆ. ಏಯಪ್ಪ ದೇವ್ರೆ ಸಾಲ ಇಚ್ಚದ ಮರೆ ಕಟ್ ಐಕೆ ಕಟ್ ಅಂಜ ಪೋ ಅಂದವಾತ್ ನೀವು ಹೋಯ್ತಾಂ ಪೋರೆ 10 kg ಎಂಜಿ ಬರೋಡು. నేను ಹೋಯ್ತಾಂ ಪೋರೆ 10 kg ದ ಎಂಜಿ ಬರೋಡು. ಜಾ ಅಟ್ಟೆರ್ದು ಬೋಬು ಜೇತವ ಅಟ್ಟೆಲ್ಲ ದೊನ್ನೊಂಡತ. ಸೊ ಬನ್ನಿ ಗಾಯ್ಸ್, ಫಸ್ಟಿನ ಒಂದು ಏಡಿನ ಹಾಕಿದ್ದೀವಿ. ನೋಡ ಬನ್ನಿ ಬೇರೆ ಕಟ್ಟೋಣ. ಅಲ್ಲಿವರೆಗೂ ಇನ್ನೊಂದೇನಾದ್ರೂ ಮಾಡೋಣ. ಇನ್ನೊಂದೇನು ಅಲ್ಲ, ಬೇರೆ ಇನ್ನೂ 4 ಬಲೆ ರೆಡಿ ಮಾಡೋದಿದೆ. ಬಾ ಮುಳ್ಳು ಕೈ ತಾಕ್ತಾ ಕೈ ತಪ್ಪು ಬ್ಲಡ್ ಬರೋದ ನಾನು ಎಲ್ಲಿ ಗೇಟ್ ಇತ್ತು ಮತ್ತೆ ಮೂಲಲ್ಲ. ಅದು ಸಿಂಪಲ್ ಆಗಿದೆ ಅದು, ಗೊತ್ತಾಗಿಲ್ಲ. ಚಿಕ್ಕ ಪುಟ್ಟ ಗಾಯ ಆಗ್ತಾ ಇರತ್ತೆ, ಬಂದಿಲ್ಲ. ಬನ್ನಿ, ಏನು ಕಾಣಲ್ಲ ಬಿಡಿ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಮ್ಮ ಸಂಗ, ಬಾರೋ ಬಾರ ವರ್ಣ ತೀರ ರಣವಿಕ್ರಮ. ಫ್ರೆಂಡ್ಸ್, ಈಗ ಮತ್ತೆ ಬಂದಿದ್ದೀವಿ ಇಲ್ಲಿ. ಈಗ ಏನಾದ್ರು ಕಟ್ತೀವಿ. ಈಗ ನನ್ನ ಬಲ್ಲೆ ರೆಡಿ ಮಾಡ್ಕೊಂಡು, ನನ್ನ ಅಟ್ಟೆ ರೆಡಿ ಮಾಡ್ಕೊಂಡು ಮತ್ತೆ ಜಿಂಜಿಡಕ್ಕೆ ಹೋಗೋಣ. ಎಸ್ ಬಾಯ್. ತುಂಬಾ ಮಳೆ ಬರ್ತಾ ಇದೆ, ಮೋಡ ಆಗಿದೆ, ಕಾಣಿಸ್ತಾ ಇಲ್ಲ. 6 ಗಂಟೆ ಆಯ್ತು. ಇವತ್ತೊಂದು ಟ್ರೈ ಮಾಡ್ತೀವಿ. ಇನ್ ಕೇಸ್ ಇವತ್ತು ಸಿಕ್ಕಿಲ್ಲ ಮೀನು ಅಂದ್ರೆ, ಏಡಿ ಇವತ್ತು ಸಿಕ್ಕಿಲ್ಲ ಅಂದ್ರೆ ನಾಳೆ ಮತ್ತೆ ಹಿಡಿತೀವಿ. ಇವತ್ತು ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಸ್ವಲ್ಪ ನೀರು ಬರೋದು ಹೆಚ್ಚು ಕಮ್ಮಿ, ಸ್ವಲ್ಪ ಕೆಲಸ ಇರಬಹುದು ಜಾಸ್ತಿ ಏನು ಮುಟ್ಟಬಲ್ಲ. ಸೊ ಹಾಗಾಗಿ ಸ್ವಲ್ಪ ಇವತ್ತು ಹೆಚ್ಚು ಕಡಿಮೆ ಆಯ್ತು. ಸೊ ನಾಳೆ ಕರೆಕ್ಟ್ ಟೈಮಿಗೆ ಬಂದು ಹಿಡಿತೀವಿ. ನಾಳೆ ಕೆಜಿ ಗಟ್ಟಲೆ ಹಿಡಿದು ತೋರಿಸ್ತೀವಿ ನಿಮ್ಗೆ. ನಾಳೆ ಎಷ್ಟು ಕೆಜಿ ಹೇಳಿ ಕಮೆಂಟ್ ಮಾಡಿ, ಎಷ್ಟು ಕೆಜಿ ಅಂತ. ಎಲ್ಲಿ ಎಷ್ಟು ಕೆಜಿ ಅಂತ ಗೊತ್ತಾಗಲಿ ಮತ್ತೆ ಜನಕ್ಕೆ. ಇದ್ರಲ್ಲೇನೋ ಇದೆ, 100% ಇದೆ. ಈಗ ನೋಡಿ ನೋಡಿ ನೋಡಿ, ಈಗ ಸಿಗುತ್ತೆ. ನೋಡಿ, ಸಣ್ಣ ಏಡಿ ಅಲ್ಲ, ಹಿಡಿದ್ರೆ ಏನ್ ಹೇಳಿ, ಏನ್ ಹೇಳಿದ್ವಿ, ಪತ್ತು ತೋರಿಸ್ತೀನಿ ತಡೀರಿ. ಇವಾಗ ನೋಡಿ, ಹಂಗೆ ಕೈ ಅಂದ್ರೆ ಪಾವು ಅವು ತೊಜಪವೆ ಮೂಲ್ ಪತ್ ಜಿಮ್ಮಿ ಕಳ್ಸಿದೀವಿ ಅದನ್ನ ಜಿಮ್ಮಿಗೆ. ತೆಗೆದು ತೋರಿಸ್ತೀನಿ. ವೇಟ್ ಮಾಡಿ. ಕರ್ಲು ಖಾಲಿ ಅಡ ಪತ್ ಬಂತು, ಕರ್ಲು ಖಾಲಿ ಬಂದಿತ್ತು ನದ ಬ್ಯಾವತಿ ಜಂಜಿ ಸಂಬಂಧಿತ ಬ್ಯಾತಿಪುರ ಜಂಜಿ ಬರ್ತದ ನಾನ್ನೆ ಬಲ್ಪು ಅಂಚಿ ಪೋಯಿಂಬೆ ಎಂದು ಸ್ಟೋರೇಜ್ ಫುಲ್ ನಿನ್ನ ಅದು ಬಂತು. ಸ್ಟೋರೇಜ್ ಫುಲ್ ಆಗ್ತದೆ ಒಂದು ಚಾರ್ಜ್. ವಾವ್, ಇಂಚಿನ ಜಂಜಿ ತಿಕ್ಕೊಂಡಿತ್ತಾನ ದುಂಬು. ಓ ದೇವಾ, ನೆಕ್ 200 ರೂಪಾಯಿ ಕೊಟ್ಟು ಪಸಂದ್ ಬಂದಿತ್ತಾರೆ. ಇಂಕ ಒಂದೇ 200 ರೂಪಾಯಿ ಕೊಟ್ಟು ಪಸಂದ್ ಬಂದಿತ್ತ ಮಾರೆ. ಸೊ ಗೈಸ್, ನೋಡಿದ್ರಲ್ವಾ, ಇಂಚ ಪತ್ತ ಇಂಚೂರು ಖಾಲಿ ಜಂಜಿ ಸ್ವಲ್ಪ ಜಂಜಿ ಖಾಲಿ ಜಂಜಿ ಮಾತ್ರ. ನೋಡಿ ಕಮಣ ಇದಂಗಿದೆ. ಹುಲಿ ಸಿಕ್ಕಿದನ್ ರಾಜ ಹುಲಿ ಇವತ್ತು. ಯಾಕೆ ಹೀಗಾಯ್ತು? ನಾನು ಹೇಳಿಲ್ವಾ ಸಿಗತ್ತೆ ಅಂತ. ನಾನು 1 ಸರ್ತಿ ಹೇಳಿದ್ರೆ 100 ಸರ್ತಿ ಹೇಳ್ದಂಗೆ. ಕರ್ನಪುರ ಖಾಲಿ ಆಡದ್ಮೆ, ಕರ್ಲು ಖಾಲಿ ಆಯ್ತು. ಇದೊಂದು ಉಂಡತ ನನ್ ಜೇಂಜಿ ಬರ್ಕೊಂಡಾಯ್ತು. ಸರಿ ಈ ಮೊಬೈಲ್ ಇನ್ನಿಂದ ಕಾರ್ ಕಟ್ಟ ಕಾರ್ ಕಟ್ಕ ಬೈ ಯಾವ ಬಲ್ಲ ಕಾಲ್ ಕಟ್ಟಿ ಇರ್ತೀವಿ ನಾಳೆ.
ಎಲ್ಲ ಸೇರಿಸಿ ಜಾಲಿ ಮಾಡೋಣ ಜಾಲಿ. So ನೋಡಿ ಇವಾಗ ಸಾರಿ ಬೈಜನ ತಿಳ್ತಿರ್ ಏಡಿ ಕಾಲ್ ಕಟ್ತಾ ಇದೀವಿ. ಏನೋ ಒದ್ದಾಡ್ಕೊಂಡು ಕಾಲ್ ಕಟ್ತಾ ಇದ್ದಾನೆ. ವಿಡಿಯೋ ಬಲ್ಪಚ್ಚ ಕೊಂಚ ಕಟ್ಟಗ ನೋಡಿ ಬೇತಂದ ಕಟ್ಟದಿನ ಕೈ ಕಾರು ಕೈ ಪಾಡು ಮನೆ ಅದು ಕೈ ತುಳ ಅಂಚತ್ಯ ಈ ಒಂಜಿ ಮನೆ ಕತ್ತಲ್ಯಾಂಡ್ ಎಂಗ್ಳಿತ್ತೆ ಖಾಲಿ ಒಂಜಿ ಜಿಂಜಿ ಪತ್ತದ ಮುಗಿಪವನ ಟೈಮ್ ಪಂಡ ಆಯ್ತು ಜಪ್ಪೆಲತೆ ಕನ್ನಡ ಪತ್ತಿ. ಓ ಸಾರಿ. ಸೊ ಗೈಸ್ ಟೈಮ್ ಆಯಿತು, ಇವಾಗ ಮುಗಿಸುವಂಥ ಟೈಮು. ಯಾಕಂದರೆ ಕತ್ಲೆ ಆಯಿತು, ಏನೂ ಕಾಣಿಸಲ್ಲ. ಹಾಗೆ ಮುಗಿಪೊಂದಿಲ್ಲ, ಈ ದಿವಸದ ಮುಗಿಸ್ತಾ ಇದ್ದೀವಿ. ಸೊ ನಾಳೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ, ಕರೆಕ್ಟ್ ಟೈಮಿಗೆ ಬರ್ತೀವಿ. ಸೊ ಲಾಸ್ಟ್ ಕ್ಯಾಚ್ ನೋಡೋಣ ಬನ್ನಿ ಏನಾದ್ರು ಇದೆಯಾ ಅಂತ. ಅದೇ ಓಪನ್ ಅಪ್ಪ ಕತ್ತಲೆ ಡೆಂಚ್ ಆತ ಮಿಸ್. ಸೊ ಬನ್ನಿ ಒಂದು ನಿಮಿಷ ಅಂತ ಬಿಡಮ್ಮೆ. ಹಾಂ ದೇವಪ್ಪ ಇವನಿವಾಗ ಎತ್ತಾನೆ, ನೋಡೋಣ. ಪಟ್ಟೆ ದೆಪ್ಪನ ಬಕ್ಕ ದೇಪ್ ಫಿನಿಶ್. ಓ ಸಬ್ಬಾಸ್ ಉಂಡಮೆ ಹೌದಾ ಅದೇ ಏ ಉಪ್ಪಡಿಯ ನೋಡಿ ಎಲ್ಲಿದಲ್ಲತ್ತು ಲಾಸ್ಟ್ ಮುಗಿಸುವಂಥ ಟೈಮಲ್ಲಿ ಸಣ್ಣದು ಇನ್ನೊಂದು ಸಿಕ್ಕಿದೆ. ಸೊ 2 ಆಯಿತು, ಅರ್ಧ kg ಆಯ್ತು ಇವತ್ತಿಗೆ. ದೆಪ್ಪನ ತುಗ ಪತ್ತು ಆಣ ಪುಣ್ಣ ಇದು ಗಂಡ ಹೆಣ್ಣ ಅಂತೇಳಿ ತೋರಿಸ್ತೀನಿ. ಎಡ್ಡು ಉಂಡಿಯಾ ಸೈಜ್ ತೊಂದರೆ ಇದೆ. ಕಾರ ಅಂಡ ಇಲ್ಲಿ ಸಪ್ರ ಜೂರಲ್ಲಿ ಪಣ ಒಂದು ಪೊಂಡು ಬಿಡು ಕಾರ್ ಸಪ್ರ ಉಂಡು ಪಂಡ ಜೋಡಿ ಗೊತ್ತಾಡ ಅಣ್ಣನೇ ಬೈದನ ಬಿಡದಿ ಬರ್ತೀನಿ ಬಾ ತಿರ್ಗೋ ಪೊಣ್ಣು ಪೊಣ್ಣ ಬಂತಿದ್ಯಾ ಎಂತ ಗೊತ್ತಾ ಪುಣ್ಯ ಒಂದು ಅಗೆಲ್ಲ ಉಂಡತ್ತ. ಸೊ ಗೈಸ್ ನೋಡಿ, ಇದು ಅಗ್ಲ ಇದ್ರೆ ಹೆಣ್ಣು, ಸಪೂರ ಇದ್ರೆ ಗಂಡು. ಕಾರ್ ಕಟ್ತಾನ ಅವೇ ಬಿಡ್ತಾನೆ. ಇದೇ ಸಮಸ್ಯೆ, ರಡ್ಲ ಕಾರ್ ಕಟ್ತೆ. ಕಾರ್ ರಡ್ಲ ಪೋಂಡ್ಯಾ ಪತ್ತಿ ಎಕಡೆ ಪತ್ತಿನ ಅಂತ పోತೀನಿ ಲಕ್ಷಣ ಜನಕ್ಲೇನು ಪತ್ತೊಂದು ತೊಂದರೆ ಜೀವಲೆ ಅನ್ಯಾಯ ಒಂಜಿ ಎಡ್ಡೆ ಜಂಜಿದ ಕಾರ್ ಕಟ್ತದೆ ಕಜಿಬಿಗ ಹೋಗ್ಬಿಟ್ಟು ಇನ್ನೊಂದು ಬಲೆ ನೋಡೋಣ. ತನ್ನದಿಗೆ ಪುಂಡು ಮತ್ತೆ ಬುಡ್ಪುಂಡು ಮೈಕೆ ಅಂಚ ಪತ್ತರೆ ಬಲ್ಲೇವೇನು ಒತ್ತದು ಪತ್ತೋಡು ಇಂಚ ಜನಕ್ಲಿಗೆ ತೋಪ ಗಂಜನಿ ಜನಕ್ಲು ಮರೆ ಮತ್ತೆ ಮತ್ತೆ ಹೊರವೈಪಿಗೆ ಒಂದು ನೆಟ್ಟು ಪಡ ಬಲ್ಪುಣ ಮರೆ ಅವನು ಉಲ್ಟ ಮಲ್ತಿಲ್ಲವೇ ಬಿಟ್ಟು ಬಿಡು ತುಕಾಸೂರು ಬಂದು ಬಿಡು. ಸ್ವಾಮಿ ದೇವರೇ ನೆಟ್ಟು ನನ್ನ ಈ ಕಡೆ ಮಲ್ಲನ ತಿಕ್ಕಡೆ ನೆಟ್ಟು ಕಾಳು ಬಲ ಇದ್ದವು ಈಗ ಪೋಲಿಯೋ ಬೈದಂಗೆ ಗೊತ್ತಾನ ಒಯ್ ಪೊಯ್ ರಪ್ಪ ನೆಟ್ಟೆಲ್ಯ ಉಂಡ ನಿಜ ಅವು ಕಲ್ಲು ಒಂದು ಲಾಸ್ಟಿಗೆ ಬೇಜಾರು ವಯಸ್ಸು ನೆಟ್ಲದ ಆಲೆಜ್ಜಿ ಮುಗಿಂಡಿತ್ತದ ಒಂದು ಚಿಕ್ಕ ದಿನ ಕಾರ್ ತೈತೆ ಪೋಂಡು ಸಾರಿ 2 ಏಡಿ ಆಯಿತು ಟೋಟಲ್. ನಾನು ಲವ್ಲು ಉಂಟು ಬನ್ನಿ ಲಾಸ್ಟ್ ಇನ್ನೊಂದಿದೆ. ಇವತ್ತು ರಿಂಗ್ ರೆಡಿ ಮಾಡೋದಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಹಗ್ಗ ಇತ್ತು, ಖಾಲಿ ಒಂದು 3 ರಿಂಗ್ ಹಗ್ಗ ಇತ್ತು. ಸೊ ಆದ್ದರಿಂದ ಜಾಸ್ತಿ ಮಾಡಿಲ್ಲ. ಬನ್ನಿ ಕತ್ತಲೆ ನೋಡಿ, ಇಲ್ಲೊಂದಿದೆ. ಅವಾಗ ಯಾವನೊಬ್ಬ ಎಳೆದು ನೋಡ್ಕೊಂಡು ಹೋಗಿದ್ದ ಇಲ್ಲಿ, ಆದ್ದರಿಂದ ಇದರಲ್ಲೂ ಇರೋ ಡೌಟೇ. ಸ್ವಾಮಿ ದೇವರೇ ದೊಡ್ಡ ಏಡಿ ಇರುತ್ತೆ ನೋಡಿ ಈಗ. ಓ ದೊಡ್ಡದು 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 ಎಲೆ ಇದೆ ಗುರು, ದೊಡ್ಡದು ತುಂಬ ದೊಡ್ಡದು ಮೀನಿತ್ತು. ಅಟ್ಟೆ ತದಲ್ಪಣ್ಯ ಅಟ್ಟೆ ಪತಂ ಪೊಯ್ ಅಟ್ಟೆನೆ ಪತಂ ಇವತ್ತಿಗೆ ಈ ಒಂದು ಬ್ಲಾಗ್ನ ಮುಗಿಸ್ತೀವಿ. ಕತ್ಲೆ ಆಯಿತು. ನಾಳೆ ಇನ್ನೊಂದು ಬ್ಲಾಗಲ್ಲಿ ನಿಮಗೆ kg ಗಟ್ಟಲೆ ಏಡಿನ ಹಿಡಿದು ತೋರಿಸ್ತೀವಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಇದೊಂದು ಬಾಯ್ ಬಂದ್ಬನ Bye bye. Take care. Stay safe.